ಬಂಧುಗಳೇ ನಮಸ್ಕಾರ. ನಾನು ಶ್ರೀನಿವಾಸ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಕೂಡ ಆಗಿದ್ದೇನೆ. ಇವತ್ತು ನಾವು ಬಂದಿರುವಂತ ಜಾಗ ಬಂದ್ಬಿಟ್ಟು ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಏನು ಗ್ರಾಮ ಪಂಚಾಯತಿ ಒಳಪಡುತ್ತೆ. ತೊಂಡೇಬಾವಿ ಹೋಬಳಿದು. ನಮ್ಮ ಪಕ್ಕದಲ್ಲಿ ACC ಕಂಪನಿ ಇದೆ. ಈ ಕಡೆ ಹೋದ್ರೆ ಬೆಂಗಳೂರು ರೋಡ್. ಇದು ಇಲ್ಲಿ ಬಂದಿರೋಂಥ ಉದ್ದೇಶ ಬಂದ್ಬಿಟ್ಟು ಇದು ಸರ್ಕಾರಿ ಖರಾಬ್ ಜಾಗ. ಇದು 9 ಗುಂಟೆ, ಸರ್ವೆ ನಂಬರ್ 135, 136, 137. 135ರಲ್ಲಿ 5 ಗುಂಟೆ ಸರ್ಕಾರಿ ಖರಾಬ್ ಅಂತ ಬರುತ್ತೆ. 136ರಲ್ಲಿ 2 ಗುಂಟೆ ಖರಾಬ್ ಅಂತ ಬರುತ್ತೆ. 137ರಲ್ಲಿ 2 ಗುಂಟೆ ಖರಾಬ್ ಅಂತ ಬರುತ್ತೆ. ಒಟ್ಟು 9 ಗುಂಟೆ ಸರ್ಕಾರಿ ಖರಾಬ್ ಅಂತಿದೆ. ಇದು ಒಂದು ಕಾಲದಲ್ಲಿ ಇಲ್ಲಿ ಏನು ತೊಂಡೇಬಾವಿ ನಾಡ ಕಚೇರಿ ಕಟ್ಟೋದಕ್ಕಿಂತ ಮುಂಚೆ ಇದು ಅಲಾಟ ಆಗಿದಂತ ಜಾಗ. ಇದು ನಾಡ ಕಚೇರಿ ಇಲ್ಲೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಇಲ್ಲೇನು 9 ಎಕರೆ ಸರ್ಕಾರಿ ಗೋಮಾಳ ಇದೆ ಅಲ್ಲ, ಸರ್ಕಾರಿ ಖರಾಬ್ ಜಾಗ ಇದೆ, ಈ ಜಾಗದಲ್ಲೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಮಾಡಿರ್ತಕ್ಕಂಥ ನಾಡ ಕಚೇರಿಗಂತ ಎತ್ತಿಟ್ಟಂತ ಜಾಗ ಇದು. ಆ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ಯಾರೋ ಪ್ರೈವೇಟ್ ಪ್ರಾಪರ್ಟಿ ಅನ್ಕೊಂಡು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡೋದಕ್ಕೆ ಸುತ್ತಲೂ ಕಾಂಪೌಂಡ್ ಹಾಕೊಂಡಿದ್ದಾರೆ. ಈ ದಾಖಲೆನ ಕೆದಕಿ ನೋಡಿದಾಗ 2015-16ರಲ್ಲಿ ಎಂತ ಅಯೋಗ್ಯ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ರೆ, ಇದು ಬೆಂಗಳೂರು ಟು ಮಧುಗಿರಿ ರಸ್ತೆ. ಇದು ಏನು ಬೆಂಗಳೂರಿಂದ ಮಧುಗಿರಿಗೆ ಹೋಗುವಂತ ರೋಡ್. ಇದು ನಾವು ಚಿಕ್ಕವರಿದ್ದಾಗ ಈ ರಸ್ತೆ ನಾನು ನೋಡಿದ್ದೀನಿ. ಬೆಂಗಳೂರಿಂದ ಮಧುಗಿರಿಗೆ ಏನು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ACC ಕಂಪನಿ ಆದಾಗ ಇಲ್ಲಿ ಅಂಡರ್ ಬ್ರಿಡ್ಜ್ ಆಗುತ್ತೆ, ರಸ್ತೆನ ಸ್ವಲ್ಪ ಆ ಕಡೆ ಎಕ್ಸ್ಟೆಂಡ್ ಮಾಡ್ತಾರೆ. ಆದ್ರೆ ಸರ್ಕಾರಿ ಜಾಗ ಅಂತ ಹಂಗೆ ಇರುತ್ತೆ. ಸರ್ಕಾರಿ ರಸ್ತೆಗಳ ಸಮೇತ ಮಾರ್ಕೊಳ್ಳೋಂತ ಅಯೋಗ್ಯ ಅಧಿಕಾರಿಗಳು ನಾವೇನಂತ ಹೇಳ. ತೊಂಡೇಬಾವಿಲಿ ಸುಮಾರು 15 ವರ್ಷ ಕಾರ್ಯನಿರ್ವಹಿಸ್ತಾರೆ. ಬೇರೆ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಆದ್ರೂ ತಿರ್ಗಿ ಇಲ್ಲಿಗೆ ಹಾಕ್ಸ್ಕೊಂತಾರೆ. ಏನಕ್ಕೆ ಹಾಕ್ಸ್ಕೊಂತಾರೆ? ಈಗ ಸುಮಾರು ಒಂದು ವರ್ಷದಿಂದ ಕಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಡು ಭ್ರಷ್ಟ ಬಸವರಾಜ್ ಕಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇನ್ನು ಯಾವ ತರ ಸರ್ಕಾರಿ ಜಮೀನುಗಳನ್ನ ಅವ್ರಿಗೆ ದುಡ್ಡು ಕೊಡೋ ಅಂತ ಏನಂತಾರೆ, ಅವ್ರನ್ನ ಅಂತವ್ರಿಗೆ ಮಾರ್ಕೊಳೋದಿಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ? ಇಂಥ ಸರ್ಕಾರಕ್ಕೆ ಉಂಡ ಮನೆಗೆ ಏನೋ ತಿಂದ ತಟ್ಟೆಯಲ್ಲಿ ಹುಚ್ಚ ಒಯ್ತಾರ ಅಂತ ಹೇಳ್ತಾರಲ್ಲ, ಅಂತ ಉಂಡ ಮನೆಗೆ ದ್ರೋಹ ಮಾಡೋ ಅಂತ ಸರ್ಕಾರಿ ಅಧಿಕಾರಿಗಳು ನಮಗ್ ಬೇಕಾ? ಸರ್ಕಾರ 75,000ದಿಂದ 1 ಲಕ್ಷವರೆಗೂ ನಿಮ್ಗೆ ಸಂಬಳ ಕೊಡ್ತಾ ಇದೆ ತಿಂಗಳ. ಏನಕ್ಕೆ? ಸರ್ಕಾರಿ ಜಮೀನುಗಳು ಎಲ್ಲೆಲ್ಲಿದೆ ಅದನ್ನ ಉಳಿಸಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಹೇಳ್ತೀನಿ, ಇದು ಕಂದಾಯ ಇಲಾಖೆಗೆ ಒಳಪಡುವಂತ ಜಾಗ. ಇದು ಸರ್ವೆ ನಂಬರ್ ಅಲ್ಲಿ ಇರುವಂತ ಜಾಗ 135, 136, 137. ಕಂದಾಯ ಇಲಾಖೆಯವರು ಇದನ್ನ ಬಗೆಹರಿಸ್ಕೊಂತಾರೆ. ಆದ್ರೆ ಇಲ್ಲಿ ಬರೀ ಮೂರು ಜನಕ್ಕೆ ಮಾತ್ರ ಪಂಚಾಯತಿ ಮಟ್ಟದಲ್ಲಿ ನೀವು ಈ ಖಾತೆ ಮಾಡ್ಕೊಡ್ತೀರಾ? ಏನಂತ ಹೇಳ್ಬೇಕು ನಿಮಗೆ? ಜನ ನೋಡ್ಬೇಕು, ಅರ್ಥ ಮಾಡ್ಕೊಬೇಕು. ಇಂಥ ನೀಚಾತಿ ನೀಚ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಜೊತೆ ನೀವು ಬದುಕ್ತಾ ಇದ್ದೀವಿ. 2015-16ರಲ್ಲಿ ನರಸರೆಡ್ಡಿ ಅವ್ರಿಗೆ ಆಗುತ್ತೆ. ಅದರಿಂದ ಜೆ ಕಾಂತರಾಜು, ಸನ್ನಪ್ಪು ಜಾಲಣ್ಣ, MP ಜಾಲಣ್ಣ ಅನ್ನೋರಿಗೆ 50ಕ್ಕೆ 80 ಈ ಖಾತೆ ಮಾಡ್ಕೊಡ್ತಾರೆ. ಕೈ ಬರಹದ ಪಾಣಿದು, ಕೈ ಬರದ ಖಾತೆ ಇದು. ಈ ತರ ಮಾಡ್ಕೊಡಂಗೆ ಇಲ್ಲ, ಫ್ರಾಡ್ ಇದು. ಇದನ್ನ ನಾವು ಲೋಕಾಯುಕ್ತಕ್ಕೂ ಕೊಡ್ತೀವಿ, ಜನ ನೋಡ್ಲಿ ಅಂತ, ಜನ ತಿಳ್ಕೊಳ್ಳಿ ಅಂತ ತೋರಿಸ್ತಾರಂತದ್ದು. ಇದು ನೀವು ನೋಡ್ಬೋದು. ಇಲ್ಲಿ 15-16ರಲ್ಲಿ ಖಾತೆ ನಂಬರ್ 1086 ಜೆ ಕಾಂತರಾಜ್ ಬಿನ್ MP ಜಾಲಣ್ಣ 50ಕ್ಕೆ 80, 40ಕ್ಕೆ 21 ಖಾತೆ ಆಗಿದೆ. ಈ ಖಾತೆ ಆಗಿದೆ. ಹೆಂಗ್ ಮಾಡ್ಕೊಡ್ತೀರಾ ನೀವು? ಕಂದಾಯ ಇಲಾಖೆಗೆ ಒಳಪಡೋ ಅಂತ ಜಾಗನ ನೀವು ಈ ಖಾತೆ ಹೆಂಗ್ ಮಾಡ್ಕೊಡ್ತೀರಾ? ನನಗೆ 35 ವರ್ಷ ನಮ್ಮ ಮನೆ ಈ ಖಾತೆ ಮಾಡ್ಕೊಡಿ ಅಂತ ಅಲ್ಲದ್ರೂ ಮಾಡ್ಕೊಟ್ಟಿಲ್ಲ. ನಮ್ಗೆ ಬೇಡ, ನಾವು ಮಾಡಿಸ್ಕೊಂತೀವಿ. ಇನ್ನೊಂದು ನರಸರೆಡ್ಡಿ ಬಿನ್ ನರಸಿಂಹಾರೆಡ್ಡಿ 50ಕ್ಕೆ 80 ಈ ಖಾತೆ ಮಾಡ್ಕೊಡ್ತೀರಾ? ಯಾರಪ್ಪನ ಜಾಗ ಇದು? ಯಾರಪ್ಪಂದು? ನೀವು ಬರೋವಾಗ ತಗೊಂಬಂದಿದ್ರಾ? ನೀವು ನಮ್ಮ ಜಿಲ್ಲೆಯವರಂತಲ್ಲ. ನೀವು ಬರೋವಾಗ ನೀವು ಏನೋ ಹೊತ್ಕೊಂಬಂದಿದ್ರ ಈ ಜಾಗನ? ಸರ್ಕಾರಿ ಜಾಗನ ಬೇರೆಯವ್ರಿಗೆ ಪರವಾರೆ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು? ಯಾರು ಅನುಮತಿ ಕೊಟ್ರು? ಯಾವ ಧೈರ್ಯದ ಮೇಲೆ ನೀವು ಈ ತರ ಮಾಡಿದ್ರಿ? ಇನ್ನೊಂದು ಉಷಾದೇವಿ ಕೋ ಜೆ ಕಾಂತರಾಜು ಅವ್ರಿಗೆ 50ರಿಂದ 50ಕ್ಕೆ 80 ಅನ್ನೋಂಥ ಸೈಟ್ನ ಮಾಡಿಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇವಾಗ ಸಿಸ್ಟಮಲ್ಲಿ ಚೆಕ್ ಮಾಡಿದ್ರೆ 25-26ರಲ್ಲಿ ನಾವು ಸಿಸ್ಟಮಲ್ಲಿ ಚೆಕ್ ಮಾಡಿದಾಗ ಇದೇ ಖಾತೆಗಳನ್ನ ಬೇರೆಯವ್ರಿಗೆ ಪರಬಾರೆ ಮಾಡ್ತಾರೆ. ತಗೊಂಡಿರೋಂಥವ್ರಿಗೆ ಅವರು ಜೆ ಕಾಂತರಾಜು, ನರಸರೆಡ್ಡಿ, ಉಷಾದೇವಿ ಅವರು. ಇವಾಗ ಬರ್ತಾ ಇರೋಂಥದ್ದು ಸುಶಾಂತ್ ಕೆ ಅನ್ನೋರ ಹೆಸರಲ್ಲಿ ಈ ಜಾಗ ಓಡ್ತಾ ಇದೆ. ನಿಶಾಂತ್ ಕೆ ಅವ್ರಿಗೆ ಜಾಗ ಓಡ್ತಾ ಇದೆ. ಅವ್ರು ಯಾರು ಅಂತ ಗೊತ್ತಿಲ್ಲ. ಸುಶಾಂತ್ ಯಾರೋ, ನಿಶಾಂತ್ ಯಾರೋ ಅನ್ನೋದು ಗೊತ್ತಿಲ್ಲ. ಇವ್ರು ಉಷಾದೇವಿ ಯಾರು ಅನ್ನೋದು ಗೊತ್ತಿಲ್ಲ. ಈ ತರ ಸರ್ಕಾರಿ ಜಮೀನುಗಳನ್ನ
ಮಾರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಎಲ್ಲಿದ್ದೀರಾ ನೀವು? ಯಾರ ಬೆಂಬಲದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಸರ್ಕಾರಿ ಅಧಿಕಾರಿಗಳು ನೀವು ಸರ್ಕಾರಿ ಆಸ್ತಿನ ಉಳಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮ್ಗೆ ಸಂಬಳ ಕೊಟ್ಕೊಂಡು ಸಾಕ್ತಾ ಇರೋಂತ ವ್ಯವಸ್ಥೆಯಲ್ಲಿ ತಿಂದ ಮನೆಗೆ ಜಂತಿ ಎಣ್ಸೋ ಅಂತ ನೀವು ನಾಲಾಯಕಗಳು. ನೀವು ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ಬೇಕಾ? ನಮ್ಮ ತಾಲೂಕಿನ ಜನತೆ ಅರ್ಥ ಮಾಡ್ಕೊಬೇಕು. ಶಾಸಕರಿಗೆ ಈ ಮೂಲಕ ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ, ನೋಡಿ ಸ್ವಾಮಿ, ನೀವು ನಾಗಮಂಗಲದಿಂದ ಗೌರಿಬಿದನೂರಲ್ಲಿ ಏನೋ ಒಂದು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಒಳ್ಳೆ ಉದ್ದೇಶ. ಇಲ್ಲಿವರೆಗೂ ನಾವು ನಿಮ್ಮ ವಿರುದ್ಧವಾಗಿ ಎಲ್ಲೂ ನಾವು ಮಾತಾಡಿಲ್ಲ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಇರೋಂತ ಜನ ಕ್ಲೀನ್ ಹ್ಯಾಂಡ್ ಇಟ್ಕೊಳ್ಳಿ. ಸರ್ಕಾರಿ ಅಧಿಕಾರಿಗಳನ್ನ ಇಂಥವ್ರು ಯಾರ್ಯಾರು ಇದಾರೆ ಈ ತರ ಅನ್ನ ತಿಂತಾರೋ ಇಲ್ಲ ಹೊಟ್ಟೆಗೆ ಬೇರೆ ಏನೋ ತಿಂತಾರೋ ಇಂಥ ಅಧಿಕಾರಿಗಳನ್ನ ದಯವಿಟ್ಟು ನೀರು ನೆಲ ಇಲ್ದಿರೋಂಥ ಜಾಗಕ್ಕೆ ಎತ್ತಂಗಡಿ ಮಾಡಿಸಿ. ನಿಮ್ದೇ ಸರ್ಕಾರ ಇದೆ. ಏನು ಮನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಸಪೋರ್ಟ್ ಮಾಡ್ತಾರಲ್ಲ, ನಿಮ್ದೇ ಸರ್ಕಾರ ಇದೆ. 3 ವರ್ಷ ಆಗಿದೆ, ಇನ್ನೂ 2 ವರ್ಷ ನೀವೇ ಇರ್ತೀರಾ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮುಂದಕ್ಕೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇಂಥ ನಾಲಾಯಕಗಳು ಅಯೋಗ್ಯರು ಯಾರಿದ್ದಾರೆ ಇಂಥ ಸರ್ಕಾರಿ ಅಧಿಕಾರಿಗಳನ್ನ ದಯವಿಟ್ಟು ದೂರ ಇಡಿ. ಇನ್ನೊಂದು, ನಿಮ್ಮ ಸುಪರ್ದಿಯಲ್ಲಿರುವಂತ ಜಾಗ, ಸರ್ಕಾರಿ ಜಾಗ ಏನ್ ಕೂಗಾಡುತ್ತೆ ಇಲ್ಲಿ ನಾಡ ಕಚೇರಿ, ಇಲ್ಲಿಂದ ಕೂಗು ಹಾಕಿದ್ರೆ ನಿಮ್ಮ ಆದಾಯ ಮಹೇಶನ್ಗೆ ಕೇಳಿಸುತ್ತೆ, BI ಮಹೇಶನ್ಗೆ ಕೇಳಿಸುತ್ತೆ. ಏನ್ ಮಾಡ್ತಾ ಇದ್ದೀರಾ? 9 ಗುಂಟೆ ಸರ್ಕಾರಿ ಜಾಗನ ಯಾರಿಗೂ ಪರವಾರೆ ಮಾಡಿ ಅವ್ರ ಪ್ರೈವೇಟ್ ಪಾರ್ಕಿಂಗ್ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಇಲ್ಲ ಕಾಂಪೌಂಡ್ ಹಾಕೊಂಡು ಗೇಟ್ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ರಸ್ತೆ ಸ್ವಾಮಿ ಇದು. ಬೆಂಗಳೂರು ಮಧುಗಿರಿ ರಸ್ತೆ ಇದು. ದಾಖಲೆ ಬೇಕಾದ್ರೆ ನಾನು ದಾಖಲೆ ಪ್ರತಿಯೊಂದು ದಾಖಲೆ ಒದಗಿಸ್ಕೊಡ್ತೀನಿ ನಿಮ್ಗೆ. ನನಗೆ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಸಿಗೋದಿಲ್ವಾ ದಾಖಲೆಗಳನ್ನ? ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಕಿತ್ತು ಗಟ್ಟಾಗ್ತಾ ಇದ್ದೀರಾ ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ? ತಹಶೀಲ್ದಾರ್ ಸಾಹೇಬ್ರೆ, ದಯವಿಟ್ಟು ಉತ್ತರ ಕೊಡಬೇಕು. ನಾವು ನಿಮ್ಮ ಬಳಿಗೂ ಬರ್ತೀವಿ. ಇದೇ ವಿಚಾರವಾಗಿ ಕಾನೂನಿನ ಹೋರಾಟ ಮಾಡ್ತೀವಿ. ಇದೇ ವಿಚಾರವಾಗಿ ಇವತ್ತು ಸರಿಸುಮಾರು 1 ಕೋಟಿಗೂ ಹೆಚ್ಚು ಈ ಜಾಗ ಬೆಲೆ ಬಾಳುತ್ತೆ. 1 ಕೋಟಿ ರೂಪಾಯಿ ಯಾರಪ್ಪನ ಸೊತ್ತು. ಸರ್ಕಾರಿ ಆಸ್ತಿನ ಉಳಿಸಿ ಬೆಳೆಸಿ ಸಂರಕ್ಷಿಸಿ ಅಂತ ಹೇಳ್ಬಿಟ್ಟು ನಿಮ್ಗೆ ಸಂಬಳ ಕೊಡ್ತಾ ಇರೋದು, ಗೂಟದ ಕಾರ್ ಕೊಟ್ಟಿರೋದು, ಇಬ್ರಮ್ಮ ಅವರು ನಿಮ್ಗೆ ಅಸಿಸ್ಟೆಂಟ್ಗಳ ತರ ಕೊಟ್ಟಿರೋದು. ಏನ್ ಕಿತ್ತಬಾಗ್ತಾ ಇದ್ದೀರಾ ನೀವು? ದಯವಿಟ್ಟು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿ. ಗೌರಿಬಿದನೂರಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಕ್ಕಾದ್ರೆ ಗೌರಿಬಿದನೂರು ತಾಲೂಕಲ್ಲಿ ಇರಿ, ಇಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಅರ್ಥ ಮಾಡ್ಕೊಬೇಕಿಲ್ಲ. ಮನೆ ತಪಸ್ ಮಕ್ಕಳಲ್ಲಿ ಬರೀ 30ಕ್ಕೆ 30 ಯಾರೋ ಪಾಪ ಬಡಪ ಈ ವ್ಯಕ್ತಿ ಗಂಡ ಇಲ್ದಿರಂತವ್ರು ದಲಿತರು, ಪಾಪ ದಲಿತರು ಅಂತ ಹೇಳೋದು ತಪ್ಪಾಗುತ್ತೆ. ಪಾಪ 30ಕ್ಕೆ 30 ಹಸು ಶೆಡ್ ಕಟ್ಕೊಂಡಿರ್ತಾರೆ. ತಾಲೂಕಿನ ಪ್ರತಿಯೊಬ್ಬ ಪೊಲೀಸ್ ಠಾಣೆ ಯಾರ್ಯಾರು ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಬ್ಬರು ತಪಸ್ ಮಕ್ಕಳಲ್ಲಿ ಇದ್ರು. ಅಕ್ಷರಶಃ ನಂಗೆ ಅಳುಪಂತ ಹೊತ್ತು ನೋಡ್ತಾ ಇದ್ರೆ. ಇರೋರ್ ಮೇಲೆ ಹೋಗ್ರಿ ಸ್ವಾಮಿ, ಇಲ್ದಿರೋರ್ ಮೇಲೆ ಅವ್ರು ಏನ್ ಮಾಡ್ತಾರೆ? ನಿಮ್ಮ ಮೇಲೆ ತಿರ್ಗಿ ಹೊಡಿಯಕ್ಕಾಗುತ್ತೆ? ಅವರು ಹೊಡೆದ್ರೆ ಕೇಸ್ ಮಾಡ್ತೀರಾ? ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಪ್ರತಿಯೊಬ್ಬರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡಿ ರಾತ್ರಿ ಅವ್ರ ಮನೆಗೆ ನುಗ್ಗಿ ದೌರ್ಜನ್ಯ ಮಾಡಿ ಬಂದಿದ್ರ. ಪ್ರತಿಯೊಂದನ್ನ ಮುಂದಿನ ದಿನದಲ್ಲಿ ಪ್ರಕೃತಿ ಅನ್ನೋದಿದೆ, ದೇವ್ರಿದಾನ ಇಲ್ಲ ಗೊತ್ತಿಲ್ಲ, ಕರ್ಮ ಅನ್ನೋದೊಂದಿದೆ. ಪ್ರತಿ ಒಂದು ರೂಪಾಯಿ ರಿಟರ್ನ್ ಕೊಡುತ್ತೆ ನಿಮ್ಗೆ. ನೀವೇನೇನ್ ಮಾಡೋಗ್ತಾ ಇದ್ದೀರಾ ರಿಟರ್ನ್ ನಿಮ್ಗೆ ಬರುತ್ತೆ. ಇದು ಕಲಿಗಾಲ. ಇದು ನಾವೇನ್ ಮಾಡಿರ್ತೀವೋ ನಾವು ಅನುಭವಿಸೇ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಇತ್ತು, ನಮ್ಮ ತಾತ ಮುತ್ತಾತ ಮಾಡಿದ್ದು ನಾವು ಅನುಭವಿಸ್ತಾ ಇದ್ವಿ, ನನ್ನ ತಂದೆ ತಾಯಿ ಮಾಡಿದ್ ನಾವು ಅನುಭವಿಸ್ತೀವಿ. ಇವಾಗ ಏನಿಲ್ಲ. ನಾನು ಏನ್ ಮಾಡ್ತೀನೋ ನಾನೇ ಅನುಭವಿಸೋಬೇಕಿಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಂಬಳದಲ್ಲಿ ಬದುಕಿ, ಲಂಚದಲ್ಲಿ ಬದುಕಬೇಡಿ, ಮಾನ ಮರ್ಯಾದೆಯಿಂದ ಬದುಕಿ. ನಿಮ್ ಹೆಂಡತಿ ಮಕ್ಳು ನೋಡ್ತಾ ಇರ್ತಾರೆ ವಿಡಿಯೋನ. ನಮ್ ತಂದೆ ಈ ತರ ಲುಚ್ಚ ಲಫಂಗ ಲೋಫರು ಲಂಚ ತಗೊಂಡಂತೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರದ ಜಾಗನ ಮಾರ್ಕೊಂಡಂತೆ. ಆ ದುಡ್ಡಲ್ಲಿ ನನಗೆ ಬಟ್ಟೆ ಕೊಡಿಸ್ತಾ, ಬಂಗಾರ ಕೊಡಿಸ್ತಾ, ಕಾರ್ ಕೊಡಿಸ್ತಾ, ಮನೆ ಕಟ್ಟಿಸ್ತಾ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ಹೊಟ್ಟೆಗೆ ಅನ್ನ ತಿನ್ನಿ, ಮಣ್ಣು ತಿನ್ನಕ್ ಹೋಗ್ಬೇಡಿ. ಸರ್ಕಾರದ ಆಸ್ತಿನ ಉಳಿಸ್ಕೊಳ್ಳಿ. ನಾವು ಬಂದಿಲ್ಲ ಕಿರ್ಚ್ಲಾಡೋದಲ್ಲ, ನೀವು ಉಳಿಸ್ಬೇಕು. ನಿಮ್ಗೆ ಸಂಬಳ ಕೊಡ್ತಾ ಇದೆ, ನಮ್ಗೆ ಯಾರು ಕೊಡೋದಿಲ್ಲ. ನಾವು ಬೆಳಗ್ಗೆ ಬಂದಿರೋದು ನಮ್ಮ ಪೆಟ್ರೋಲಲ್ಲೇ ಬಂದಿರೋದು. ದಯವಿಟ್ಟು ಇದನ್ನ ಮುಂದಿನ ದಿನದಲ್ಲಿ ಇದನ್ನ ಸರಿಪಡಿಸಿ ಪ್ರತಿಯೊಬ್ಬರದ್ದು ಬಿಚ್ಚಿಡ್ತೀನಿ. ಪ್ರತಿಯೊಬ್ಬ ರೈತರು ಯಾವಾಗೂ ಅಲ್ಲಿ ತಾಲೂಕು ಆಫೀಸ್ ಹತ್ರ ಹೋಗ್ತಾ ಇರ್ತಾರೆ, ನಮ್ಗೆ ಈ ಸೊತ್ತು ಮಾಡ್ಕೊಡಿ, ಖಾತೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲಿಸ್ತಾರೆ. ಈಗ ಇದು ಸರ್ಕಾರಿ ಜಾಗನ ಇವರು ಎಂಜಲ್ ಕಾಸಿಗೆ ಆಸೆ ಬಿದ್ದು ಎಷ್ಟು ಬೇಗ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲ ನಿಮ್ ಕೈಲಿ ಮಾಡಕ್ ಆಗಲ್ವಾ? ರೈತನ ಕರ್ಕ ಬಂದ್ಬಿಟ್ಟು ಇವಾಗ ಬಾಗಲಕೋಟೆಯಲ್ಲಿ ಚಪ್ಪಲಿ ಮೋಹ ಆಯ್ತಲ್ಲ, ಆ ತರ ಮಾಡಿಸ್ಬೇಕಾ?
ಆ ಕೀಳು ಮಟ್ಟಕ್ಕೆ ನಾವು ಇಳಿದಿಲ್ಲ. ನಾವು ಆ ಕೀಳು ಮಟ್ಟಕ್ಕೆ ಇಳಿದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಇದನ್ನ ತೆರವು ಮಾಡಿಸಿ, ಆದಷ್ಟು ಬೇಗನೆ ತೆರವು ಮಾಡಿಸ್ಬಿಟ್ಟು ಇಲ್ಲಿ ಏನು ಕಟ್ಟಬೇಕು ಅನ್ಕೊಂಡಿದ್ರ ಇಲ್ಲ ಒಂದು ಹಾಸ್ಪಿಟ್ಲ್ ಮಾಡ್ರಿ. ಒಳ್ಳೆ ಮೇನ್ ರೋಡ್ಗೆ ಇದೆ, ಈ ಜನಕ್ಕೆ ಸೇವೆ ಕೊಡ್ರಿ. ಬೇರೆಯವ್ರಿಗೆ ಯಾರಿಗೋ ಒಬ್ಬರಿಗೆ ಮಾರೋದಲ್ಲ. ಸೈಟ್ ಇಲ್ಲ ಅಂತ ಬೇರೆ ಕಡೆ ಸೈಟ್ ಕೊಡ್ತಾರೆ. ಬಡಬಗ್ಗರಿಗೆ ಸೈಟ್ ಕೊಡಿ. ಬಡಬಗ್ಗರು ಎಷ್ಟೋ ಜನ ನಮ್ಮ ತಾಲೂಕಲ್ಲಿ ಮನೆ ಮಠ ಇಲ್ದಿರಾ ರೋಡಲ್ಲಿ ಮಲ್ಕೊಂತ ಇದಾರೆ. ಬಾಡಿಗೆ ಮಾಡಿದ್ರಲ್ಲ ಅವ್ರಿಗೆ ಕೊಡಿ. ಇಲ್ಲೇ ಅಲ್ಲಿ ಜಾಗ ಕಿತ್ಕೊಂಡಿದ್ರಲ್ಲ, ಈ ಜಾಗನ ಕೊಡಿ ಅವ್ರಿಗೆ, ಹೋಗ್ಲಿ ಅಂತ ಒಳ್ಳೆ ಕೆಲಸಗಳು ಮಾಡಿ. ನಾಚಿಕೆ ಆಗ್ಬೇಕು ನಿಮ್ಗೆ ಅಧಿಕಾರಿಗಳಿಗೆ. ಲೇಸ್ಗೆ ತಿನ್ನೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ. ತೋರಿಸಿ ಜನ್ಮಕ್ಕೆ ಜಾಗ ತೋರಿಸಿ. ನೋಡಿ ಇದು ಬೆಂಗಳೂರು ರೋಡ್. ಈ ಕಡೆ ಹೋದ್ರೆ ಗೌರಿಬಿದೂರು ಹಿಂದೂಪುರ ಹೋಗುತ್ತೆ, ಈ ಕಡೆ ಹೋದ್ರೆ ಬೆಂಗಳೂರಿಗೆ ಹೋಗುತ್ತೆ. ಇದು ಮೊದಲು ಇದ್ದಂತ ರಸ್ತೆ, ಇದು ಮಧುಗಿರಿಗೆ ಹೋಗುವಂತ ರಸ್ತೆ. ಇದು ಹಳ್ಳಿಪುರ ಏನು ಕೊಡಗಲಿ ಬರಲ್ಲ, ಹಳ್ಳಿಪುರದ ಮೇಲೆ ಮಧುಗಿರಿಗೆ ಹೋಗುವಂತ ರಸ್ತೆ ಇದು. ಈ ರಸ್ತೆನ ಮಧುಗಿರಿ ಸಿರಾ ಹೋಗುವಂತ ರಸ್ತೆ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳೇ. ಯಾರು ನೋಡ್ತಾರೋ ಬಿಡ್ತಾರೋ, KRS ಪಕ್ಷ ಪ್ರತಿಯೊಂದು ನಾವು ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಸಿಕ್ಕಲ್ಲೇ ನಿಮ್ಮನ್ನ ಮುಂದಿನ ದಿನದಲ್ಲಿ ಸಿಕ್ಕಲ್ಲಿ ಪ್ರಶ್ನೆ ಮಾಡ್ತೀವಿ. ದಯವಿಟ್ಟು ತಿದ್ಕೊಳ್ಳಿ.